ಕರ್ಮ ಕಣ್ರಿ, ಒಬ್ಬ ಪೊಲೀಸ್ ಆಗಿ ಉಟ್ಬಿಟ್ಟು ಅಯ್ಯಯ್ಯೋ ಅಯ್ಯಯ್ಯೋ ಅಂತ ಒಂದು ನಾಯಿ ಥರ ಕಿರ್ಚ್ಕೊತಾ ಇದ್ದಲ್ಲ, ಇವ್ರುಗಳಿಗೆ ಅದು ಏನು ಬಂದೈತೋ ದೊಡ್ಡರಾಗ ಅನ್ನೋದೇ ಅರ್ಥ ಆಗಲ್ಲ. ಯೂನಿಫಾರ್ಮ್ ಹಾಕ್ಕೊಂಡು ಕಕ್ಕಾ ತಿನ್ನೋಕೆ ಹೋದಾಗ ನಾಯಿ ಥರ ಹಿಡ್ದು ಹಾಕ್ಬಿಟ್ಟವ್ರೆ. ಅದೇನಕ್ಕೋ ಇನ್ನೇನೋ ಸಿಕ್ಕಾಕೊಂಡ ಬಡ್ಕೋತಾರಲ್ಲ, ಹಂಗೆ ಬಡ್ಕೋತಾ ಇದೆ. ನಾವು ಪೊಲೀಸರೇ ಸುಮ್ಮನಿರಿ, ಮರ್ಯಾದೆ ಕಳಿಬೇಡಿ, ನಾವು ಲೋಕಾಯುಕ್ತದವರು, ನೀವು ಟ್ರಾಪ್ ಆಗಿದ್ದೀರಾ ಅಂತ ಸಮಾಧಾನ ಮಾಡ್ತಾವ್ರಿ ಇವರು. ಅದು ಒಂದೇ ಸಮ ಬಡ್ಕೋತಾ ಇದೆ. ಇದ್ರ ಹೆಸರು ಗೋವಿಂದರಾಜ ಅಂತ KP ಅಗ್ರಹಾರ ಪೊಲೀಸ್ ಸ್ಟೇಷನಲ್ಲಿ ಪಾಪ ಇನ್ಸ್ಪೆಕ್ಟ್ರಾಗಿ ಕೆಲಸ ಮಾಡ್ಕೊಂಡೈತೆ. ಅಲ್ಲೇನೋ ಚೀಟಿ ವ್ಯವಹಾರ ಅಂತೆ. ಚೀಟಿ ಅಂದಮೇಲೆ ವ್ಯವಹಾರ ಎಲ್ಲಿಂದ ಬಂತು? ಆ ವ್ಯವಹಾರನೇ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೋ ಒಂದು ಫ್ರಾಡ್ ಕೇಸು. ಈ ಕೇಸಲ್ಲಿ ಇನ್ಯಾರನ್ನೋ ಸೇರಿಸೋದಕ್ಕೆ ರೆಡಿ ಮಾಡ್ಕೊಂಡ್ಬಿಟ್ಟೈತೆ. ಈ ಕೇಸಿಂದ ಹೆಸರು ಕೈಬಿಡ್ಬೇಕು ಅಂತ 4 ಲಕ್ಷ ದುಡ್ಡು ಕೊಡಿ ಅಂತ ಕೇಳ್ಬಿಟ್ಟೈತಿ. ಇದು ಒಳ್ಳೆ ಕಥೆ ಆಯ್ತಲ್ಲ. ಸುಮ್ಮನೆ ಕೇಸಲ್ಲಿ ಸೇರಿಸ್ಬಾರ್ದು ಅಂತ 4 ಲಕ್ಷ ದುಡ್ಡು ಕೊಟ್ಬಿಡು ಅಂತಂದರೆ ಉರಿಯಲ್ವಾ? ಪಾಪ ಅವ್ರಿಗೂ ಉರಿದೋಗ್ಬಿಟ್ಟೈತೆ. ಸೀದಾ ಲೋಕಾಯುಕ್ತ ಆಫೀಸ್ಗೆ ಹೋಗ್ಬಿಟ್ಟು, ನೋಡಿ ಸ್ವಾಮಿ, ಈ ಅಡ್ಕಸ್ ಇನ್ಸ್ಪೆಕ್ಟ್ರು ಗೋವಿಂದಣ್ಣ ಹಿಂಗೆಲ್ಲ ಎದುರಿಸ್ತಾ ಇದ್ದಾನೆ, ದಯವಿಟ್ಟು ಬಂದು ಈ ಗೋವಿಂದಣ್ಣನ ಹಿಡ್ಕೊಂಡು ಹೋಗ್ಬೇಕು ಅಂತ ಕಂಪ್ಲೇಂಟ್ ಕೊಟ್ಬಿಟ್ಟಾರೆ. ಸರಿ ನಡಿಯಪ್ಪ ಅಂತ ಲೋಕಾಯುಕ್ತದವರು ಹೆಗ್ಣ ಹಿಡಿಯೋ ಬೋನ್ ರೆಡಿ ಮಾಡ್ಕೊಂಡು ಬಂದುಬಿಟ್ಟಾರೆ. ಈ ವಯ್ಯ ಗೋವಿಂದಣ್ಣನ ಕಾಲ್ ಮಾಡ್ಬಿಟ್ಟು, ದುಡ್ಡು ರೆಡಿ ಇದೆ ಸರ್, ಚೀಲ ತಗೊಂಡು ಬಂದುಬಿಡಿ ಅಂತ ಹೇಳ್ಬಿಟ್ಟೈತೆ. ದುಡ್ಡು ರೆಡಿ ಅಂದ್ಕೂಡಲೇ ಈ ಗೋವಿಂದಣ್ಣ ಕನ್ನಡಕ ಒರೆಸ್ಬಿಟ್ಟು ಕಣ್ಗೆ ಹಾಕ್ಕೊಂಡು ಕೈಲೊಂದು ಚೀಲ ಹಿಡ್ಕೊಂಡ್ಬಿಟ್ಟು ಜೀಪ್ ಓದ್ಕೊಂಡು ಬಂದೇ ಬಿಟ್ಟೈತೆ. ಜೀಪ್ಗೆ ಡೀಸೆಲ್ ಹಾಕ್ಸ್ಬೇಕ ಹೇಳಿ ಗೌರ್ಮೆಂಟ್ ಇದು. ಈ ಮೈಸೂರು ರೋಡ್ ಸಿರ್ಸಿ ಸರ್ಕಲ್ ಹತ್ರ ಈ CR ಗ್ರೌಂಡ್ ಇದೆಯಲ್ಲ, ಅಲ್ಲೇ ಇವರು ದುಡ್ಡು ಹಿಡ್ಕೊಂಡು ಮಿಕಾ ಬರಲಿ ಅಂತ ವೆಯ್ಟ್ ಮಾಡ್ತಾ ಇತ್ತು. ಈ ಗೋವಿಂದಣ್ಣನಿಗೆ ಏನು ಭಯ? ಡೈಲಿ ಮಾಡ್ಕೊಂಡು ಬಂದಿರೋ ಕುಸ್ಬೆ ಅಲ್ವಾ, ಸೀದಾ ಬಂದ್ಬಿಟ್ಟೈತೆ. ಅವರು ದುಡ್ಡು ಹಿಡ್ಕೊಂಡು ನಿಂತಿರೋದು ನೋಡಿದ ಕೂಡಲೇ ಗೋವಿಂದಣ್ಣನ ಮುಖ ರಂಗ್ ಆಗ್ಬಿಟ್ಟೈತೆ. ಜೀಪ್ ಹಿಡಿದು ಹೋಗ್ಬಿಟ್ಟು ಇನ್ನೇನು ದುಡ್ಡು ಇಸ್ಕೋಬೇಕು ಅನ್ನೋ ಟೈಮಿಗೆ ಕರೆಕ್ಟಾಗಿ ಲೋಕಾಯುಕ್ತ ಪೊಲೀಸರು ಬಂದು ನಾಯಿ ಹಿಡ್ದಂಗೆ ಹಿಡ್ದು ಹಾಕೊಂಡ್ಬಿಟ್ಟವ್ರೆ. ಇದು ಕೈಯೋ ಅಂತ ಒಯ್ಕೊಂಡ್ಬಿಟ್ಟೈತೆ. ಇವರು ಈ ಒಳ್ಳೆ ಕಾರ್ಪೊರೇಷನ್ ನಾಯಿ ಹಿಡಿತಾರಲ್ಲ, ಹಂಗೆ ಹಿಡ್ಕೊಂಡ್ಬಿಟ್ಟವ್ರೆ. ಇಂಥ ಬಾಳ್ಬೇಕಾ ಅಂತ ಇವುಗಳದ್ದು ಅದೇನು ಜನ್ಮನೂ ಏನೋ ಅಪ್ಪ. ಇಂಥ ನಾಯಿ ಬಾಳ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಮಕ್ಳಿಗೆ ಹೆಂಗೆ ಮಖ ತೋರಿಸ್ತಾರೆ ಅಂತ ಇವರು. ಏಸ್ಕೆ ಕೆಟ್ಟ ಜನ್ಮ ರೀ ಇವ್ರದ್ದೆಲ್ಲ. ಈ ಗೋವಿಂದಣ್ಣ ಇದೆಯಲ್ಲ, ಇದ್ರದ್ದು ಒಂದೊಂದಲ್ಲ ಕತೆ. ಒಂದ್ಸರಿ ಈ ಲಕ್ಷ್ಮೀ ಫ್ಲೋರ್ ಮೇಲೆ ಓನರ್ ಮನೆಗೆ ನುಗ್ಬಿಟ್ಟಿತ್ತು. 1 ಕೋಟಿ ಕೊಡಿ, ಇಲ್ಲ ಅಂದರೆ ಸುಳ್ಳು ಕೇಸ್ ಹಾಕ್ಕೊಂಡು ಒಳಗೆ ಹಾಕ್ಬಿಡ್ತೀನಿ ಅಂತ. ನೋಡಿ ಈ ವಿಡಿಯೋ ಬೇಕಾದ್ರೆ. ನಾವೇನು ಕಾನೂನು ಪ್ರಕಾರ ಮಾಡ್ತೀವಿ. ತಗೊಂಡ್ ಬರ್ತಾ ಇದ್ದೀನಿ ಕೆಳಗಡೆ, ಕತೆಗಳು ಬೇಡ. ಯಾವ ಕತೆ ಇಲ್ಲ ಸರ್, ನೀವೇ ಹೇಳ್ತಾ ಇರೋದು. ಫಸ್ಟ್ ಆಫ್ ಆಲ್ ಈ ತರ ಬರ್ಬಾರದ್ ತಪ್ಪು. ನೋಟಿಸ್ ಇಲ್ದೆ ವಿಕಾಸ್ ಚೌಧರಿಗೂ ಇದೆ, ಹರೀಶ್ ಎಲ್ಲ ಅವ್ರ ಜೊತೆಗೆ ಸೇರ್ಕೊಂಡ್ಬಿಟ್ಟು ಕಾಂತಾಗೂ ಇದೆ, ಯಾರೇ ನಿಮ್ ಹೈ ಅಥಾರಿಟಿ? ಬರ್ತಾರ ಇಂಥವ್ರೆಲ್ಲ ಪೊಲೀಸ್ ಆಗ್ಬಿಟ್ರೆ ಊರು ಉಳಿತದ? ಜನ ಬಾಳ್ ಮಾಡೋಕ್ಕಾಗ್ತದ? ಸುಮ್ಮನೆ ಕೇಸ್ ಹಾಕೋದಂತೆ. ಕೇಸಲ್ಲಿ ಕೈ ಬಿಡ್ಬೇಕು ಅಂದರೆ ದುಡ್ಡು ಕೊಡ್ಬೇಕಂತೆ. ಒಳ್ಳೆ ಬಿಸ್ನೆಸ್ ಕೊಡ್ರಿ ಇದು, ಬಂಡವಾಳ ಇಲ್ಲದ ಬಿಸ್ನೆಸ್ಸು. ಇದನ್ನು ಮಾಡೋಕ್ಕೆ ಗೌರ್ಮೆಂಟ್ ತಿಂಗಳು ಸಂಬಳ ಬೇರೆ ಕೊಡ್ತದೆ. ಯಾವಾಗ ಅದು ಸಗಲ ಹಾಕೊಂಡಾಗ ಅಪರೂಪಕ್ಕೆ ಸಿಕ್ಬಿದ್ರೆ ಒಂದು 6 ತಿಂಗಳು ರೆಸ್ಟ್ ಕೊಡುತ್ತೆ, ಅರ್ಧ ಸಂಬಳನೂ ಕೊಡುತ್ತೆ. ಆಮೇಲೆ ಮತ್ತೆ ಹೊಸ ಸ್ಟೇಷನ್ನು, ಹೊಸ ರೋಲ್ ಕಾಲು. ಪತ್ತಾಗಲ್ಲ ಕಣ್ರಿ ಸಿಸ್ಟಮ್ಮು. ದಬ್ಬಾಳಿಕೆ ಮಾಡೋಕ್ಕೆ, ದರೋಡೆ ಮಾಡೋಕ್ಕೆ ಯೂನಿಫಾರ್ಮ್ ಕೊಟ್ಟಂಗಿದೆ ಅವರಿಗೆ. ಗೋವಿಂದ ಗೋವಿಂದ.